ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸದಂತೆ ಠಾಣಾಧಿಕಾರಿ ಮಂಜುನಾಥ್ ಸಾರ್ವಜನಿಕರಿಗೆ ಕರೆ ನೀಡಿದರು. ಸಿದ್ದಾಪುರ ಬಸ್ ನಿಲ್ದಾಣದಲ್ಲಿ ಟ್ಯಾಕ್ಸಿ ಚಾಲಕರು ಹಾಗೂ ಸಾರ್ವಜನಿಕರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ವಾಹನ ಚಾಲಕರು ತಮ್ಮ ವಾಹನದ ವಿಮೆ, ಅಗತ್ಯ ದಾಖಲೆಗಳು, ಚಾಲನಾ ಪರವಾನಗಿ ಹಾಗೂ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಸೂಚಿಸಿದರು. ಟ್ಯಾಕ್ಸಿ ಚಾಲಕರು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕು. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ನೀವು ದೂರ ತಳ್ಳಬೇಕು. ಯಾರಾದರೂ ನಿಮ್ಗೆ ಆಮಿಷ ಕೊಟ್ಟಿದ್ರೆ ನನಗೆ ಬೇಡಪ್ಪ, ನನಗೇನು ಬೇಡ, ನಾವು ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಟೀ ಕುಡ್ಕೊಂಡಿದ್ದೀವಿ, ನನಗದು ಬೇಡ. ಒಂದು ನೆಕ್ಸ್ಟ್ ಅಂತಕ್ಕಂಥದ್ದು ಏನು, ಇನ್ಫಾರ್ಮು. ಅದೇ ಬರೀ ರೆಫ್ಯೂಸ್ ಮಾಡಿ ಅಷ್ಟೇ ಉಳ್ಕೊಂಡ್ರೆ ಆಯ್ತಾ? ಇಲ್ಲ, ಅದನ್ನು ಇನ್ಫಾರ್ಮ್ ಮಾಡ್ಬೇಕು. ಯಾರಿಗೆ ಮಾಡಬೇಕು? ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು. ನಮ್ಮ ನಂಬರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹತ್ರ ಇದೆ, 9480804950. ಇದು ಡಿಪಾರ್ಟ್ಮೆಂಟ್ ನಂಬರು. 24x7 ಯಾವಾಗಲೂ ಆನ್ ಆಗಿರುತ್ತೆ. ಇದನ್ನು ನೀವು ಏನು ಮಾಡಬೇಕು? ಸರ್, ಇಲ್ಲ ಇಂಥಲ್ಲಿ ಇನ್ನೊಬ್ಬ ಡ್ರಗ್ಸ್ ಸೇವನೆ ಮಾಡ್ತಿದ್ದಾನೆ, ಇಲ್ಲ ಇಂಥವನು ಡ್ರಗ್ಸ್ ಮಾರಾಟ ಮಾಡ್ತಿದ್ದಾನೆ, ಅದನ್ನು ನನಗೆ ನಾವು ಮಾಹಿತಿ ಕೊಟ್ಬಿಟ್ರೆ ನನ್ನ ಹೆಸರು ಲೀಕ್ ಆಗಿಬಿಟ್ರೆ ನಾಳೆ ನನ್ನ ಮೇಲೆ ಅವನು ನಿಷ್ಠುರ ಆಗ್ತಾನೆ. ಯಾವ ಕಾರಣಕ್ಕೂ ಆಗಲ್ಲ. ನೀವು ನನಗೆ ಕೊಡ್ತಕ್ಕಂಥ ಮಾಹಿತಿ ನನ್ನ ಹತ್ರ ಇರುತ್ತೆ, ನನಗೆ ಮತ್ತು ನಿಮಗಿಬ್ಬರು ಬಿಟ್ಟರೆ ಯಾರಿಗಿರಲ್ಲ. ಏನಾದರೂ ನೀವು ಮಾತಾಡ್ಕೊಂಡು ಏನಾದ್ರು ಮಾಹಿತಿ ಕೊಟ್ಟರೆ ಅದೇನು ಮಾಡೋಕ್ಕಾಗಲ್ಲ. ಬಟ್ ನೀವು ಕೂಡ ನಾವು ಡ್ರಗ್ಸನ್ನು ಗುಣಮಟ್ಟದಲ್ಲಿ ನಾವು ತೊಡೆದಾಕ್ಬೋದು. ಇಲ್ಲಾಂದರೆ ಸಾಧ್ಯ ಇಲ್ಲ. ನಿಮ್ಮ ಸಹಕಾರ ಇಲ್ಲಾಂದರೆ ಪೊಲೀಸಲ್ಲಿ ಎಲ್ಲದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದಾದ್ರು ಒಂದು ಕೇಸನ್ನು ಮತ್ತೊಂದು ಮಾಡ್ತೀವಿ ಅಂದರೆ ಅದರಲ್ಲಿ ಒಬ್ಬ ಪಬ್ಲಿಕ್ ಇನ್ಫಾರ್ಮೇಟರ್ದು ಮಾಹಿತಿ, ಒಬ್ಬ ಮಾಹಿತಿದಾರ ತಾನೆ ಯಾವುದೊಂದು ಕೇಸ್ ಹಿಡಿತೀವಿ ಅಂದರೆ ಅದರಲ್ಲಿ ನಾವು ಸೈಂಟಿಫಿಕ್ ಆಗಿ ನಾವು ಮಾಡೋದು ಬೇರೆ, ಮತ್ತು ಎಷ್ಟೋ ಮಾಹಿತಿದಾರರು ನಿಮ್ಮಲ್ಲೇ ಇರ್ತಾರೆ. ನಿಮ್ಮಲ್ಲಿ ಕೊಡ್ತಕ್ಕಂಥ ಮಾಹಿತಿಯಿಂದ ನಾವು ಮಾದಕ ವಸ್ತುಗಳ ಬಳಕೆ ಹಾಗೂ ಅಕ್ರಮ ಸಾಗಾಟವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಈ ಕುರಿತು ಯಾವುದೇ ಮಾಹಿತಿ ದೊರೆತಲ್ಲಿ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಮನವಿ ಮಾಡಿದ ಠಾಣಾಧಿಕಾರಿ ಮಂಜುನಾಥ್, ಮಾಹಿತಿ ನೀಡುವವರ ಗೌಪ್ಯತೆಯನ್ನು ಕಾಪಾಡಲಾಗುವುದು ಎಂದು ಭರವಸೆ ನೀಡಿದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.